ಅಲ್ಲ, ನಮಗಿನ್ನೂ ಅಜೆಂಡಾ ಏನು ಅಂತ ಗೊತ್ತಿಲ್ಲ. ಏನು ಶಾಸಕರ ಸಮಸ್ಯೆಗಳು ಅಥವಾ ಸರ್ಕಾರದ ನೀತಿ, ಬಡ್ಜೆಟ್ ಬರ್ತಾ ಇದೆಯಲ್ಲ, ಮುಂದೆ ಫೆಬ್ರವರಿ ಮಾರ್ಚಲ್ಲಿ ಬಡ್ಜೆಟ್ ಬರ್ತಾ ಇದೆ. ಅದಕ್ಕೆ ಚರ್ಚೆಗಳು ಆಗ್ಬೋದು. ಜೊತೆಗೆ ಈ ಜಾತಿ ಜನಗಣತಿ ದೂರ ಬಗ್ಗೆನೂ ಕೂಡ ಏನಾದರೂ ಚರ್ಚೆ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಅದು ಹೊರತಾಗಿ ಅನುದಾನದ ವಿಚಾರ ಗೊತ್ತಿಲ್ಲ, ಅಜೆಂಡಾ ಇನ್ನೂ ಏನು ಗೊತ್ತಿಲ್ಲ ನಮಗೆ. ನಿನ್ನೆ ಹೋರಾಟವರು ಪತ್ರ ಬರೆದಿದ್ದಾರೆ ಸರ್ ನಿನ್ನೆ ನಿಮಗೆ. ಪತ್ರ ನನಗಿನ್ನೂ ನೋಡಿದೆ, ನನ್ನ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ನೋಡಿದ್ದೇನೆ. ನನಗಿನ್ನೂ ಪತ್ರ ತಲುಪಿಲ್ಲ. ನಮ್ಮ ಕಚೇರಿಗೆ ಏನಾದರೂ ಕೊಟ್ಟಿರ್ಬೋದೇನೋ, ಅದನ್ನು ವಿಚಾರಿಸ್ತೀನಿ. ಇವತ್ತು ಸಂಡೇ ಅಲ್ಲ. ಶಾಸಕಾಂಗದ ಸಾರ್ವಭೌಮತ್ವ ಉಲ್ಲಂಘನೆ ಆಗಿದೆ ಅಂತ ತೀರ್ಪು ಕೊಟ್ಟ ಮೇಲೂ ಸರ್ಕಾರ ತನಿಖೆಗೆ ಯಾವ ರೀತಿ ಇಲ್ಲ, ಮೊದಲನೇದಾಗಿ ಅವರ ಪತ್ರ ಏನು ಬರೆದಿದ್ದಾರೆ ಆ ಪತ್ರದಲ್ಲಿ ಅಂಥೇಳಿ ನಾನು ನೋಡ್ತೇನೆ. ಅದಾದಮೇಲೆ ನಮ್ಮ ಕಾನೂನು ಸಲಹೆಗಾರರು ಮತ್ತು ಕಾನೂನು ಇಲಾಖೆ ಏನಿದೆ ಅವರ ಜೊತೆ ಸಂಪರ್ಕ ಮಾಡಿ ಅವರ ಸಲಹೆಗಳನ್ನು ತೆಗೆದುಕೊಂಡು ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಕಾನೂನು ಯಾರಿಗೂ ಹೊರತಾಗಿರೋದಿಲ್ಲ. ಬಸವರಾಜ ಹೊರಟ್ಟಿಯವರು ಕೂಡ ಏನು ಅಧ್ಯಕ್ಷರಿದ್ದಾರೆ, ಅವರು ಆ ಚೌಕಟ್ಟಿನಲ್ಲೇ ತೀರ್ಮಾನಗಳನ್ನು ಮಾಡ್ತಾರೆ. ನಾವು ಕೂಡ ನಮ್ಮ ಆ್ಯಕ್ಷನ್ಸ್ ಏನಿರುತ್ತೆ ಅವು ಕಾನೂನು ಚೌಕಟ್ಟಲ್ಲೇ ಮಾಡಬೇಕಾಗುತ್ತೆ. ಪತ್ರದ ಸಾರಾಂಶ ಏನಂದ್ರೆ, ಅದು ನಡೆದಿರುವಂತಹದ್ದು ಪರಿಷತ್ತಲ್ಲಿ ಅಂತಿಮವಾಗಿ ಎಲ್ಲಾ ಚೌಕಟ್ಟಾಗಿ ಅಥವಾ ಯಾವುದೇ ತೀರ್ಪಾಗಿ ನನ್ನ ಸುಪರ್ದಿಗೆ ಬರುತ್ತೆ. ಸೊ ನಾನು ರೂಲಿಂಗ್ ಕೊಟ್ಟು ಆಗಿದೆ. ಅದಾದ ಬಳಿಕವೂ ಕೂಡ ಸಿಐಡಿ ವಹಿಸಿರುವಂತದ್ದು ಇತಿಹಾಸದಲ್ಲಿ ಈ ತರದ ಪ್ರಕರಣಗಳು ಮೊದಲು ಅನೇಕ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಏನು ತೀರ್ಮಾನಗಳಾಗಿದ್ದಾವೆ. ಒಂದು ಕಡೆ ಕಂಪ್ಲೇಂಟನ್ನು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟದ್ದು, ಅದರ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯವರು ಆ್ಯಕ್ಟ್ ಮಾಡಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಈಗ ನಾವು ಪರಿಶೀಲನೆ ಮಾಡ್ತೇವೆ. ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿ ಅದು ಸಮಂಜಸ ಅಥವಾ ಉಲ್ಲಂಘನೆ ಆಗಿದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿ. CODಗೆ ನಾವು ಕೊಟ್ಟಿದ್ದೇನಕ್ಕೆ ಅಂತ ಹೇಳಿದರೆ, ಸುಮ್ಮನೆ ಅನವಶ್ಯಕವಾದ ಗೊಂದಲಗಳು ಆಗ್ತಾ ಇದ್ದಾವೆ. ಅದರ ಸತ್ಯಾಸತ್ಯತೆಯನ್ನು ಕಂಡುಹಿಡಿಯಲಿ ಅಂತೇಳಿ ನಾವು CID ಕೊಟ್ಟಿದ್ವಿ. ಸರ್ಕಾರ ಮತ್ತು ಸಭಾಪತಿಗಳ ಮಧ್ಯೆ ಸಂಘರ್ಷ ಏರ್ಪಡ್ತಾ ಇಲ್ಲ, ಆ ರೀತಿ ಏನಾಗೋದಕ್ಕೆ ಬಿಡೋದಿಲ್ಲ. ಅಲ್ಲ, ಅವರು ಒಪ್ಪಿಸಿಲ್ಲ. ಅವರು ಉಪಯೋಗ ಮಾಡ್ತಾ ಇದ್ದದ್ದನ್ನು ಈಗ ಅವರು ನಮ್ಮ ಪೊಲೀಸ್ನವರು ಕಂಡುಕೊಂಡು ಅದನ್ನು ತಗೊಂಡಿದ್ದಾರೆ. ಮುಂದೆ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತೇವೆ. ನಾನು ಮಾಧ್ಯಮದಲ್ಲಿ ನೋಡಿದೆ, ಬಂದಿದೆ ಅಂತ ಹೇಳಿ. ಅದನ್ನು ಗಂಭೀರವಾಗಿ ನಾವು ತಗೊಳ್ತೇವೆ. ಒಂದು ವೇಳೆ ಆ ರೀತಿ ಪತ್ರ ಬಂದಿದ್ದರೆ ಅದನ್ನು ಕೂಡ ಪರಿಶೀಲನೆ ಮಾಡಿ, ಈಗಾಗಲೇ ಏನು COD ಕೊಟ್ಟಿದ್ದಾರೆ, ಇವೆಲ್ಲ ನೋಡಬೇಕಾಗತ್ತೆ. ಗೊತ್ತಿಲ್ಲಲ್ಲ, ನಮಗೇನು ಗೊತ್ತಿಲ್ಲ. ಬರೆದಿದ್ದಾರೆ ಅಂತ ಹೇಳಿ ಅಷ್ಟೇ ಗೊತ್ತು. ಅದನ್ನು ಇಲಾಖೆಯವರು ಪರಿಶೀಲನೆ ಮಾಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.